ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಕ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವಂತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಒನ್ ಆಫ್ ದ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ ಆ್ಯಂಡ್ ಕ್ವೆಶನ್ಸ್ ಮೇಜರ್ಲಿ ಪಾಪು ಬಗ್ಗೆನೇ ತುಂಬ ಜನ ಕೇಳುತ್ತಾ ಇದ್ದೀರಾ. ಸೊ ಇದು ಕೂಡ ಡೆಡಿಕೇಟೆಡ್ ಫಾರ್ ನ್ಯೂ ಮಾಮ್ಸ್, ನ್ಯೂ ಬಾರ್ನ್ ಬೇಬೀಸ್ ಅಂತಲೇ ಹೇಳ್ಬೋದು. ಸೊ ಕಂಟಿನ್ಯೂಸ್ ಆಗಿ ನನಗೆ ಬರ್ತಿದ್ದಂಥ ಕ್ವೆಶನ್ಸು, ಪಾಪುವಿಗೆ ಏನಾದರೂ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಏನಾದರೂ ಸಪ್ಲಿಮೆಂಟ್ಸ್ ನಾವು ಕೊಡಬೇಕಾ ಅನ್ನೋವಂಥದ್ದು ತುಂಬ ಜನದ ಪ್ರಶ್ನೆ ಆಗಿತ್ತು. ಸೊ ನಾನು ಪಾಪುವಿಗೆ ಏನಾದರೂ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀನ ಅಂತಂದರೆ ಎಸ್, ಒಂದು ಸಪ್ಲಿಮೆಂಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ದ್ಯಾಟ್ ಈಸ್ ಯೂಶಲಿ ರೆಕಮೆಂಡೆಡ್ ಬೈ ಆಲ್ ದ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ಬೋದು. ದ್ಯಾಟ್ ಈಸ್ ವಿಟಮಿನ್ D3. ಸೊ ಇದು ಬಂದು ಕೆಲವರು ಒಂದಷ್ಟು ಬೇರೆ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಅಲ್ಟ್ರಾ D3 ಅಂತ ಏನಿದೆ. ಸೊ ದಿಸ್ ಈಸ್ ದ ಬ್ರ್ಯಾಂಡ್ ದಟ್ ಐ ಯೂಸ್. ವಿಟಮಿನ್ D3 ಡ್ರಾಪ್ಸ್ ಆಗಿ ಬರುತ್ತೆ. ಸೊ ಇದನ್ನು ಎವ್ರಿ ಡೇ ಒನ್ಸ್ ಕೊಡಬೇಕಾಗತ್ತೆ ಆ್ಯಂಡ್ ಇಟ್ ಇಸ್ 0.7 ml ಅಷ್ಟು ಕೊಡುವಂಥದ್ದು ಮಕ್ಕಳಿಗೆ. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಏನಾದರೂ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ನೋ. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಮಕ್ಕಳಿಗೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಫ್ರಮ್ ದ ಪೀಡಿಯಾಟ್ರಿಷಿಯನ್ ಕೊಡೋ ಹಾಗಿಲ್ಲ. ಬಿಕಾಸ್ ನಾವು ಏನೇ ಕೊಟ್ಟರೂ ಕೂಡ ಮಕ್ಕಳಿಗೆ ಈ ಒಂದು ಟೈಮಲ್ಲಿ ಅದನ್ನು ಸೆಲ್ಫ್ ಆಗಿ ಬಿಲ್ಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾದರ್ ದ್ಯಾನ್ ಸಪ್ಲಿಮೆಂಟ್ಸ್ನ ಕೊಡೋದಕ್ಕಿಂತ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನು ನೀವು ಎದೆ ಹಾಲು ಕುಡಿಸ್ತಾ ಇದ್ದೀರಾ, ಇನ್ನೂ ಸಾಲಿಡ್ಸಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ರಿಚ್ ಫುಡ್ ಲೈಕ್ ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಫುಡ್ ಇರ್ಬೋದು, ಗುಡ್ ಫ್ಯಾಟ್ ಇರುವಂಥ ಫುಡ್ ಇರಬೇಕು, ಅದನ್ನು ತಗೊಂಡು ಮಗುವಿಗೆ ಹಾಲು ಕುಡಿಸೋದ್ರಿಂದ ಅದರಿಂದ ಎಸೆನ್ಸ್ ಏನಿದೆ ಅದು ಮಗುವಿಗೆ ಎದೆ ಹಾಲು ಮುಖಾಂತರ ಹೋಗುತ್ತೆ. ಆ್ಯಂಡ್ ಇಫ್ ಇಟ್ ಆಲ್ ನೀವು ಸಾಲಿಡ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಾ ಮಕ್ಕಳಿಗೆ ಅಂತ ಹೇಳಿದ್ರೆ ಆ ರೀತಿ ವಿಟಮಿನ್ಸ್ ರಿಚ್ ಇರುವಂಥ ಫುಡ್ಗಳು, ಈಸಿಲಿ ಎಡಿಬಲ್, ಈಸಿಲಿ ಡೈಜೆಸ್ಟ್ ಆಗುವಂಥ ಫುಡ್ಗಳನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ. ಸೊ ದಟ್ ಯಾವುದೇ ರೀತಿ ಮೆಡಿಕೇಶನ್ ರೀತಿ ಮಕ್ಕಳಿಗೆ ವಿಟಮಿನ್ಸ್ ಕೊಡೋದಾಗ್ಲಿ, ಮಿನರಲ್ಸ್ ಕೊಡೋದಾಗ್ಲಿ ಆ ಥರದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಎಕ್ಸೆಪ್ಷನಲಿ ಕೆಲವೊಂದಷ್ಟು ಕೇಸಸ್ ಇರುತ್ತೆ ವೇರ್ ಪೀಡಿಯಾಟ್ರಿಷಿಯನ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅಯನ್ ಸಿರಪ್ ಕೊಡಿ, ಅಯನ್ ಡ್ರಾಪ್ಸ್ ಕೊಡಿ ಅಂತ ಹೇಳ್ತಾರೆ ಕೆಲವೊಂದ್ಸತಿ. ಯೂಶಲಿ ಅಯನ್ ಇಸ್ ಫಾರ್ ಅನಿಮಿಕ್, ಅಂದರೆ ಮಕ್ಕಳು ತುಂಬ ಊಟ ಮಾಡ್ದಲೆ, ಹಾಲು ಚೆನ್ನಾಗಿ ತಗೊಳ್ದಲೆ, ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗಿರಲ್ಲ ಮಕ್ಕಳಿಗೆ. ಸೊ ಆ ಥರ ಮಕ್ಕಳಿಗೆ ಸ್ವಲ್ಪ ಅಯರ್ನ್ ಸಪ್ಲಿಮೆಂಟ್ಸ್ ಹೇಳ್ತಾರೆ. ಬಟ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅವ್ರು ಯಾವ ಕೆಲವೊಂದು ಮಕ್ಕಳಿಗೆ ಅವರ ವೆಯ್ಟ್ ಮೇಲೆ ಈ ಎಲ್ಲ ಸಪ್ಲಿಮೆಂಟ್ಸು ಕೊಡುವಂಥದ್ದು. ಸೊ ಹಾಗಾಗಿ ಆ ಪ್ರಿಸ್ಕ್ರೈಬ್ಡ್ ಮೆಷರ್ಮೆಂಟ್ ಏನಿದೆ ಅಷ್ಟೇ ಕೊಡಬೇಕಾಗತ್ತೆ. ನಾವೇನಾದರೂ ಬಿಯಾಂಡ್ ಇಟ್ ಕೊಡ್ತೀವಿ ಅಂತಂದರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಬಿಕಾಸ್ ಮಕ್ಕಳಿಗೆ ಅದು ತುಂಬ ಓವರ್ ಬರ್ಡನ್ ಆಗುತ್ತೆ, ಅವರ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೈಪರ್ ಆಕ್ಟಿವ್ ಆಗ್ತಾರೆ ಮಕ್ಕಳು ಇಫ್ ಅಟ್ ಆಲ್ ನಾಟ್ ಗಿವನ್ ಇನ್ ದ ಪ್ರಿಸ್ಕ್ರೈಬ್ಡ್ ಅಮೌಂಟ್ ಅಂತ ಹೇಳಿದ್ರೆ. ಇನ್ನು ಒಂದು ಓವರ್ ಎನರ್ಜೆಟಿಕ್ ಆಗ್ತಾರೆ ಮಕ್ಕಳು, ವೆರೆನ್ ತುಂಬ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಮಕ್ಕಳಿಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಏನು ಅಸಂಪ್ಷನ್ ಮಾಡಿಕೊಂಡು ನನ್ನ ಮಗುವಿಗೆ ವಿಟಮಿನ್ಸ್ ಕಮ್ಮಿ ಇದೆಯೇನೋ, ನನ್ನ ಮಗುಗೆ ಐರನ್ ಡೆಫಿಷಿಯನ್ಸಿ ಇದೆಯೇನೋ ಅಂತ ನೀವು ಯಾವ ಕನ್ಕ್ಲೂಷನ್ಗೂ ಬರಬೇಡಿ. ಬಿಕಾಸ್ ಈವನ್ ಯು ಹ್ಯಾವ್ ಎ ಸಿಂಗಲ್ ಥಾಟ್, ಅದನ್ನು ಪೀಡಿಯಾಟ್ರಿಷಿಯನ್ ಹತ್ರ ಅಥವಾ ಗೊತ್ತಿರೋರ ಹತ್ರ ಕೇಳಿಕೊಂಡು ಮಗುವಿನ ಎಕ್ಸಾಮಿನ್ ಮಾಡಿಸಿ ಆಮೇಲೆ ನೀವು ಮಗುವಿಗೆ ಇಂಟ್ರಡ್ಯೂಸ್ ಮಾಡೋದಾಗ್ಲಿ ಕೊಡೋದಾಗ್ಲಿ ಮಾಡೋದು ಇಸ್ ದ ಬೆಸ್ಟ್ ಎವ್ರಿಥಿಂಗ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ದ್ಯಾಟ್ ಈಸ್ ವಾಟ್ ಐಡಿಯಲಿ ಎನಿ ಮಾಮ್ ಶುಡ್ ಡೂ. ಸೊ ನನಗೂ ಅದೇ ರೀತಿ ಒಂದು ಸಿಚುವೇಶನ್ ಹೇಳ್ತೀನಿ. ಬಿಕಾಸ್ ನಾನು ಬ್ಲೈಂಡ್ಲಿ ಭೈರವ್ಗೆ ಏನು ಫಾಲೋ ಆಗುತ್ತೋ ಅದನ್ನೇ ಅಚ್ಚುಗೂ ಕೂಡ ಫಾಲೋ ಮಾಡ್ತಾಯಿದ್ದೆ, ಎಸ್ಪೆಷಲಿ ಬೇಬಿ ಪ್ರಾಡಕ್ಟ್ಸ್ ಮೇಲೆ. ಸೊ ಏನಾಯಿತು ಅನ್ನೋವಂಥದ್ದನ್ನು ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಿಕಾಸ್ ನಾನು ಒಂದು ಪ್ರಾಡಕ್ಟ್ ಭೈರವ್ಗೆ ಏನು ಯೂಸ್ ಮಾಡ್ತಾ ಇದ್ದೆ ಅದನ್ನೇ ಅಚ್ಚುಗೂ ಯೂಸ್ ಮಾಡ್ತಿದ್ದೆ. ಬಟ್ ದ್ಯಾಟ್ ಸ್ಟಾರ್ಟೆಡ್ ಕಾಸಿಂಗ್ ಸಮ್ ಸ್ಕಿನ್ ಇರಿಟೇಷನ್ಸ್ ಆ್ಯಂಡ್ ಸ್ಕಿನ್ ಸೆನ್ಸಿಟಿವ್ ಇಶ್ಯೂಸ್ ಬರೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಐ ಹ್ಯಾಡ್ ಟು ಚೇಂಜ್ ಆಲ್ ಬೇಬಿ ಪ್ರಾಡಕ್ಟ್ಸ್. ಸೊ ಮೋಸ್ಟ್ಲಿ ನನ್ನ ನೆಕ್ಸ್ಟ್ ವ್ಲಾಗ್ ನನ್ನ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆನೇ ಇರುತ್ತೆ. ಆ್ಯಂಡ್ ಎಸ್, ನೀವು ಕೂಡ ತುಂಬ ಜನ ಕೇಳಿದ್ದೀರಾ ಪಾಪುಗೆ ಯಾವ ಶಾಂಪು ಯೂಸ್ ಮಾಡ್ತೀರಾ
ಸೋಪ್ ಯಾವ್ದು ಯೂಸ್ ಮಾಡ್ತೀರಾ, ಕ್ರೀಮ್ಸ್ ಏನು ಯೂಸ್ ಮಾಡ್ತೀರಾ ಅಂತ ಹೇಳಿ ತುಂಬ ಜನ ಕೇಳಿದ್ರಿ. ಮತ್ತು ಈಗಿನ ಬೇಬಿ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಯುನೋ ಇಶ್ಯೂಸ್ ಆಗುವಂಥದ್ದು, ಸ್ಕಿನ್ ರ್ಯಾಷಸ್ಸು, ಇಚ್ಚಿಂಗು, ಆ ಥರದ್ದೆಲ್ಲ ತುಂಬ ಕೇಸಸ್ನ ನೋಡ್ತಾ ಇದ್ದೀವಿ ನಾವು. ಸೊ ಡೋಂಟ್ ಟೇಕ್ ಚಾನ್ಸಸ್ ವಿತ್ ದ್ಯಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸಣ್ಣ ಚೇಂಜಸ್ ಆದ್ರೂ ಇಟ್ಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟ್, ಟೇಕ್ ಎನ್ ಒಪಿನಿಯನ್ ಆ್ಯಂಡ್ ದೆನ್ ಸ್ಟಾರ್ಟ್ ವಾಟ್ ಎವರ್ ಇಟ್ ಇಸ್ ಫಾರ್ ಅ ಬೇಬಿ ಅಂತ ಹೇಳಿ. ಆ್ಯಂಡ್ ಮನೆಯಲ್ಲಿ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ರು ದಟ್ ಈಸ್ ಆಲ್ಸೋ ಓಕೆ. ಬಟ್ ಮನೇಲಿ ಮಾಡ್ಕೊಳ್ಬೇಕಾದಾಗ್ಲೂ ಲೆಟ್ ಇಟ್ ಬಿ ವೆರಿ ಜಂಟಿಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಮಕ್ಕಳಿಗೆ ಯುನೋ ಕಷ್ಟ ಆಗುವಂಥ ಐಟಮ್ಸ್ಗಳನ್ನೆಲ್ಲ ಬಳಸಿ ಮಾಡುವಂಥದ್ದೆಲ್ಲ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಆದಷ್ಟು ಹೈಜೀನ್ ಆಗಿ ಇಡೋದಕ್ಕೆ ಏನು ಬೇಕಾಗುತ್ತೋ ದ ಬೇಸಿಕ್ ಎಸೆನ್ಷಿಯಲ್ಸ್ ಇದ್ದರೆ ಅಷ್ಟೇ ಸಾಕಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಟು ಆನ್ಸರ್ ಯೋರ್ ಕ್ವೆಶನ್, ಪಾಪುವಿಗೆ ನಾನು ಕೊಡ್ತಾ ಇರೋವಂಥದ್ದು ವೈಟಮಿನ್ D3 ಡ್ರಾಪ್ಸ್ ಅಷ್ಟೇ. ಆ್ಯಂಡ್ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ಯೂಶಲಿ ಅವನಿಗೆ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಕೊಡ್ತೀನಿ. ಸೊ ತುಂಬ ಜನ ಕೇಳ್ತೀರಾ ಮೇಡಮ್ ಊಟ ಆಗಿದ ತಕ್ಷಣ ಈ ಡ್ರಾಪ್ಸ್ ಕೊಡ್ಬೋದಾ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಡ್ರಾಪ್ಸ್ ಕೊಡ್ಬೋದಾ ಅಂತ. ಸೊ ಒಂದು ಟೈಮ್ ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಲೈಕ್ ಥ್ರೂ ಔಟ್ ದ ಡೇ ಒಂದು ರೊಟೀನ್ ಮಗುಗೆ ಏನು ಸೆಟ್ ಆಗಿರುತ್ತೆ ಆ ರೊಟೀನಲ್ಲಿ one of it is giving your supplement. So if at all iron ಏನಾದರೂ ಸಪ್ಲಿಮೆಂಟ್ ಹೇಳಿದರೆ ಇಲ್ಲ B12 ಸಪ್ಲಿಮೆಂಟ್ ಹೇಳಿದ್ದಾರೆ ಅಂತಂದರೆ, ಸೊ B12 ಇಸ್ ಬೇಸಿಕಲಿ ಮೀಟ್ ಪ್ರೋಟೀನ್ ಅಂತ ಏನು ಬರುತ್ತೆ. ಅಕಸ್ಮಾತ್ ಯು ಆರ್ ಅ ವೆಜಿಟೇರಿಯನ್ ಮಾಮ್, ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಮಕ್ಕಳು ಸ್ವಲ್ಪ ಗಟ್ಟಿ ಆಗಬೇಕು, ಒಂದು ಸ್ವಲ್ಪ B12 ಸಿಗಬೇಕು ಅಂತ ಅಂದಾಗ ಸೊ ಯೂಶ್ವಲಿ ವೆಜಿಟೇರಿಯನ್ ಮಾಮ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಅಗೇನ್ ಫಾರ್ ದ್ಯಾಟ್ ಆಲ್ಸೋ ಇಟ್ಸ್ ಆಲ್ವೇಸ್ ಬೆಟರ್. ಸೊ ನಾನು ವೆಜಿಟೇರಿಯನು, ಸೊ ನನ್ನ ಮಗುವಿಗೆ ಎಲ್ಲೋ ಕಮ್ಮಿ ಹೋಗ್ತಾ ಇದೆಯೇನೋ ನ್ಯೂಟ್ರಿಷನು, ಎದೆ ಹಾಲು ಮುಖಾಂತರ ಆಗಿರ್ಬೋದು ಅಥವಾ ಊಟದ ಮುಖಾಂತರ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಸೊ ಮಗುವಿಗೆ ಇಫ್ ಹಿ ಇಸ್ ಪರ್ಫಾರ್ಮಿಂಗ್ ಆರ್ ಹಿ ಆರ್ ಶಿ ಇಸ್ ಪರ್ಫಾರ್ಮಿಂಗ್ ರಿಯಲಿ ವೆಲ್, ಆ ರೀತಿ ಯಾವುದೇ ಸಪ್ಲಿಮೆಂಟ್ಸ್ ಬೇಕಾಗೋದಿಲ್ಲ ಆಯಿತಾ. ಸೊ ಇಫ್ ಅಟ್ ಆಲ್ ನಿಮ್ಗೆ ಆ ಥರದ್ದು ಏನಾದರೂ ಕೊಡಬೇಕು ಅಥವಾ ಏನೋ ಕಮ್ಮಿ ಅಂತ ಅನ್ನಿಸ್ತಿದೆ ಅಂದರೆ ಡೆಫಿನೆಟ್ಲಿ ಟಾಕ್ ಟು ಅ ಪೀಡಿಯಾಟ್ರಿಷಿಯನ್ ಆರ್ ಎ ಡಾಕ್ಟರ್. ದೇ ಆರ್ ದ ಬೆಸ್ಟ್ ಪರ್ಸನ್ ಟು ಸಜೆಸ್ಟ್ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋವಂಥದ್ದು. ಸೊ ಎಸ್, ಇದಾಗಿತ್ತು ಒಂದು ಕ್ವಿಕ್ ಆದಂಥ ವಿಡಿಯೋ. ನಾನು ಪಾಪುವಿಗೆ ಏನು ಕೊಡ್ತಾ ಇದ್ದೀನಿ ದಟ್ ಈಸ್ ಸಪ್ಲಿಮೆಂಟ್ಸ್ ಆಗಿ ವೈಟಮಿನ್ D3, ಅದರಲ್ಲೂ ಅಲ್ಟ್ರಾ D3 ಅನ್ನೋವಂಥದ್ದನ್ನು ನಾನು ಕೊಡ್ತಾ ಇರೋವಂಥದ್ದು. ಆ್ಯಂಡ್ ಯೂಶ್ವಲಿ ಐ ಫಿಕ್ಸ್ ಇಟ್ ಫ್ರೆಶನ್ ಅಪ್ ಆದಮೇಲೆ ಪಾಪುವಿಗೆ ಯಾವುದೇ ರೀತಿ ಊಟ ಆಗಿದ ತಕ್ಷಣ ಕೊಡೋದಾಗಲಿ ಆ ಥರದ್ದು ಮಾಡೋದಿಲ್ಲ ನಾನು. ಸೊ ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ಅವನಿಗೆ ಫ್ರೆಶನ್ ಅಪ್ ಮಾಡಿಸಿದಾಗ ಅದನ್ನು ಕೊಟ್ಬಿಟ್ಟು ಹಾಲು ಕುಡಿಸಿ ಎದೆ ಹಾಲು ಕುಡಿಸ್ಬಿಟ್ಟು ಮಲಗಿಸೋವಂಥದ್ದು. ಸೊ ದಿಸ್ ಇಸ್ ಹೌ ನಾನು ಫಾಲೋ ಮಾಡ್ತಾ ಇರೋವಂಥದ್ದು ಅಚ್ಚುಗೆ. ಸೊ ಎಸ್, ಐ ಹೋಪ್ ಈ ಒಂದು ವಿಡಿಯೋ ನಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಥರನೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ನ್ಯೂ ಮಾಮೀಸ್ ಇದ್ದಾರೆ ಅಂತಂದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.